ಎಲ್ರಿಗೂ ವೆರಿ ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಭಾರತಿ ಕೋರ್ ಕನ್ನಡ ಬ್ಲಾಗ್ಸ್. ಹೇಗಿದ್ರ ತಾವೆಲ್ಲ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ. ಇವತ್ತು ಡಿಸೆಂಬರ್ 24ನೇ ತಾರೀಕು ಸಂಜೆ 5:45 ಆಗ್ತಾ ಇದೆ. ಸಂಜೆ ಆಗ್ತಾ ಇದ್ದಂಗೆ ಡಿನ್ನರ್ ಅಲ್ಲಿ ಏನ್ ಮಾಡ್ಬೇಕು ಅನ್ನೋ ಒಂದು ತಲೆನೋವು ಇದ್ದೇ ಇರುತ್ತೆ ಅಲ್ವಾ. ಸೊ ಅದೇ ತಲೆನೋವು ಇತ್ತು. ಫ್ರಿಡ್ಜ್ ತೆಗೆದು ನೋಡಿದಾಗ ಬರೀ ನನಗೆ ಬೀನ್ಸ್ ಮಾತ್ರನೇ ಕಾಣಿಸಿದ್ದು. ಸೊ ಬೀನ್ಸ್ ಅಲ್ಲಿ ಏನ್ ಸ್ಪೆಷಲ್ ಆಗಿ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೆ. ಅವಾಗ ಬಸ್ಸಾರನ್ನ ಮಾಡೋಣ ಅಂತ ಫ್ಲ್ಯಾಶ್ ಆಯಿತು. ಸೊ ತುಂಬ ವರ್ಷಗಳಾದ ನಂತರ ಬಸ್ಸಾರನ್ನ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಹೆಂಗೆ ಬರುತ್ತೆ ಏನೋ ಗೊತ್ತಿಲ್ಲ. ಯಜಮಾನ್ರು ಒಂದೇ ಒಂದು ಸಲ ಮಾತ್ರನೇ ಈ ಬಸ್ಸಾರನ್ನ ಟೇಸ್ಟ್ ಮಾಡಿದ್ದು. ಮದುವೆ ಆದಮೇಲೆ ನಾನು ಒಂದೇ ಒಂದು ಸಲನೇ ಮಾಡಿದ್ದು. ಅದಕ್ಕಿಂತ ಮುಂಚೆ ತವ್ರ ಮನೆಯಲ್ಲಿ ರೆಗ್ಯುಲರ್ ಆಗಿ ಮಾಡ್ತಿದ್ದೆ. ಬಸ್ಸಾರು ಅಂದರೆ ನಾನೇನೇ ಮಾಡ್ತಾ ಇದ್ದಿದ್ದು ನಮ್ಮ ಮನೆಯಲ್ಲಿ. ಅಮ್ಮನಿಗೂ ಅಕ್ಕನಿಗೂ ಈ ಬಸ್ಸಾರು ರೆಸಿಪಿ ಎಲ್ಲನೂ ಬರ್ತಾ ಇರಲಿಲ್ಲ. ಅವರು ಅಷ್ಟು ಮಾಡ್ತಾನೂ ಸಹ ಇರಲಿಲ್ಲ. ಯಾವಾಗಲಾದರೂ ತಿನ್ನಬೇಕು ಅಂತ ಅಂದಾಗ ನಾನೇ ಮಾಡ್ತಿದ್ದು. ತುಂಬ ನಾನು ಸೊಪ್ಪಲ್ಲಿ ಮತ್ತು ಅಲಸಂದೆ ಕಾಳಲ್ಲಿ ಬಸ್ಸಾರು ಮಾಡ್ತಿದ್ದು. ಇವತ್ತು ಬೀನ್ಸನ್ನ ಯೂಸ್ ಮಾಡಿ ಬಸ್ಸಾರನ್ನ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಹೆಂಗ್ ಬರುತ್ತೆ ಏನೋ ಗೊತ್ತಿಲ್ಲ. ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಈ ಒಂದು ರೆಸಿಪಿನ ಮಾಡೋದಕ್ಕೆ. ನಮ್ಮ ಕನ್ನಡದವ್ರು ಮಾಡೋ ಥರ ಬಸ್ಸಾರನ್ನ ಯಾರು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಮಂಥವ್ರು ಅಲ್ಲಿ ಇಲ್ಲಿ ಸ್ವಲ್ಪ ನೋಡಿ ಕಲಿತು ಟ್ರೈ ಮಾಡಿ ಮಾಡಿದ್ರು ಆ ಅಥೆಂಟಿಕ್ ಟೇಸ್ಟ್ ಅಂತೂ ಬರೋದೇ ಇಲ್ಲ. ಬಟ್ ಸ್ವಲ್ಪ ಮಟ್ಟಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇದ್ದೇ ಇರುತ್ತೆ, ನಾವು ಬಸ್ಸಾರು ಮಾಡಿ ತಿಂದಿದ್ದೀವಿ ಅಂತ ಹೇಳಿ. ಇಷ್ಟು ವರ್ಷಗಳಾದಮೇಲೆ ಆಲ್ಮೋಸ್ಟ್ 6 to 7 ಇಯರ್ಸ್ ಆಗಿದೆ ಈ ಬಸ್ಸಾರನ್ನೆಲ್ಲ ನಾನು ಮಾಡಿ ತಿಂದಿದ್ದು. ಏನೋ ಒಂಥರ ಸ್ಪೆಷಲಾಗಿ ಮಾಡಬೇಕು ಅಂತ ಅನಿಸ್ತು. ಸೊ ಅದರಿಂದ ಇವತ್ತು ಸ್ಪೆಷಲಾಗಿ ಬಸ್ಸಾರನ್ನು ಬೀನ್ಸ್ ಹಾಕಿ ಮಾಡ್ತಾ ಇದ್ದೀನಿ. ನಮ್ಮ ಕರ್ನಾಟಕದಲ್ಲಿರೋರಿಗೆ ಈ ಬಸ್ಸಾರೆಲ್ಲನೂ ಅಷ್ಟೇನು ಸ್ಪೆಷಲ್ ಏನು ಅನಿಸಲ್ಲ. ರೆಗ್ಯುಲರ್ ಬೇಸಿಸ್ ಆಗಿ ಮಾಡ್ತಾನೆ ಇರ್ತಾರೆ, ತುಂಬ ಎಕ್ಸ್ಪರ್ಟೈಸ್ ಆಗಿರ್ತಾರೆ. ಬಟ್ ನಮ್ಮಂಥವ್ರಿಗೆ ಹುಟ್ಟೂರಿಂದ ದೂರ ಇರೋರಿಗೆ ಈ ಅಡುಗೆಗಳೆಲ್ಲನೂ ತುಂಬ ಅಂದರೆ ತುಂಬ ಸ್ಪೆಷಲ್ ಆಗಿರುತ್ತೆ. ಕುಕಿಂಗ್ ಮಾಡೋವಾಗ್ಲೇ ಯಾವಾಗ ಮಾಡಿ ಮುಗಿಸಿ ತಿಂತೀವಿ ಅನ್ನೋ ಥಾಟಿಂದ ಮಾಡ್ತಾ ಇರ್ತೀವಿ. ಅಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ. ಇವಾಗ ನಾನು ಈ ರೆಸಿಪಿನ ಹೇಗೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದೀನಿ. ಮೊದಲಿಗೆ ಎಣ್ಣೆ ಬಿಸಿ ಮಾಡಿಬಿಟ್ಟು ಅದರಲ್ಲಿ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೆಟೋಸ್ ಮತ್ತು ಒಣಗಿದ ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ಎಲ್ಲನೂ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಮೆಣಸು ಸಹ ಮ್ಯಾಂಡೇಟ್ರಿ ಹಾಕಲೇಬೇಕು ಇದರಲ್ಲಿ. ಬಟ್ ನನ್ನ ಹತ್ರ ಮೆಣಸು ಇರಲಿಲ್ಲ, ಸೊ ಅದಕ್ಕೆ ಸ್ಕಿಪ್ ಮಾಡಿದ್ದೀನಿ. ಇದ್ರ ಜೊತೆಗೇ ಸ್ವಲ್ಪ ಮಟ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಸಹ ಕ್ಲೀನ್ ಮಾಡಿಕೊಂಡು ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಕೊಬ್ಬರಿ, ಹುಣಸೆಹಣ್ಣು ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಸೈಡಲ್ಲಿಟ್ಟು, ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಇದ್ರ ಜೊತೆಗೆ ಬೇಯಿಸಿಟ್ಟಿರೋ ಬೇಳೆ ಮತ್ತು ಬೀನ್ಸನ್ನು ಸಹ ಹಾಕ್ಕೊಂಡು ಫೈನಾಗಿ ರುಬ್ಕೊತಾ ಇದ್ದೀನಿ. ಫೈನಾಗಿ ರುಬ್ಕೊಂಡು ಪೇಸ್ಟನ್ನು ರೆಡಿ ಮಾಡ್ಕೊಂಡ್ಮೇಲೆ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಕರಿಬೇವನ್ನ ಹಾಕಿದ್ದೀನಿ. ಅದ್ರ ಜೊತೆಗೇ ಒಂದೆರಡು ಒಣಗಿದ ಮೆಣಸಿನ್ಕಾಯಿ ಮತ್ತು ರುಬ್ಕೊಂಡಿರೋ ಪೇಸ್ಟನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಖಾರದ ಪುಡಿ ಮತ್ತು ಸಾಂಬಾರ್ ಪೌಡರ್ ಹಾಕ್ಕೊತಾ ಇದ್ದೀನಿ. ಮನೇಲಿ ಮಾಡಿದ ಸಾಂಬಾರ್ ಪೌಡರ್ ಮುಗ್ದೋಗಿತ್ತು, ಸೊ ಅದರಿಂದ ಎಂಟಿ ಅದು ರೆಡಿಮೇಡ್ ಸಾಂಬಾರ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದೆರಡು ಹಾಕಿದ ಮೇಲೆ ಸ್ವಲ್ಪ ಉಪ್ಪು, ಅಂದರೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಪೌಡರನ್ನು ಸಹ ಆ್ಯಡ್ ಮಾಡಿದ್ದೀನಿ. ಮಸಾಲೆ ರುಬ್ಕೊಳ್ಳೋವಾಗ ಕರಿಮೆಣಸೇನಾದರೂ ಹಾಕಿದಿದ್ರೆ ಈ ಪೆಪ್ಪರ್ ಪೌಡರ್ ಹಾಕ್ತಾ ಇರಲಿಲ್ಲ. ಕರಿಮೆಣಸು ಇರಲಿಲ್ಲ, ಸೊ ಅದಕ್ಕಾಗಿ ಪೆಪ್ಪರ್ ಪೌಡರ್ನು ಸಹ ಹಾಕಿದ್ದೀನಿ. ಇವಾಗ ಬಾಯ್ಲ್ ಮಾಡಿದ ಬೀನ್ಸ್ ಮತ್ತು ಬೇಳೆಯ ನೀರನ್ನು ಈ ಮಸಾಲೆಯಲ್ಲಿ ಆ್ಯಡ್ ಮಾಡಿಕೊಂಡು ಇನ್ನೊಂದ್ಸಲ ಉಪ್ಪು ಖಾರ ಎಲ್ಲನೂ ಚೆಕ್ ಮಾಡಿಬಿಟ್ಟು ಕುದಿಯೋದಕ್ಕೆ ಬಿಡಬೇಕು. ಇದು ಕುದಿಯೋತಷ್ಟೊತ್ತಿಗೆ ಸೈಡ್ ಬೈ ಸೈಡ್ ಪಲ್ಯಕ್ಕೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಕಡಾಯಿಯಲ್ಲಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕಿ ಅದ್ರ ಜೊತೆಗೇ 4 ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಮತ್ತು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನೇ ಸಹ ಹಾಕಿ ಒಗ್ಗರಣೆ ರೆಡಿ ಮಾಡಿಕೊಂಡು ಈಗಾಗಲೇ ಬಾಯ್ಲ್ ಮಾಡಿ ಇಟ್ಕೊಂಡಿರೋ ಬೀನ್ಸ್ ಮತ್ತು ಬೇಳೆ ಮಿಶ್ರಣವನ್ನು ಒಗ್ಗರಣೆ ಎಲ್ಲ ಹಾಕಿ ಒಂದು 5 ನಿಮಿಷದವರೆಗೂ ಹೈ ಫ್ಲೇಮಲ್ಲಿ ಕುಕ್ ಮಾಡ್ಕೊತಾ ಇದ್ದೀನಿ. ಅರಿಶಿಣದ ಪುಡಿ ಹಾಕೋದನ್ನ ಮರ್ತೋಗ್ಬಿಟ್ಟಿದ್ದೆ, ಸೊ ಅದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸಿ ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಕುಕ್ ಮಾಡ್ಕೊತಾ ಇದ್ದೀನಿ. ಈ ಪಲ್ಯದಲ್ಲಿ ತೆಂಗಿನಕಾಯಿ ತುರಿ ಹಾಕಿಲ್ಲ ಅಂದರೆ ಟೇಸ್ಟ್ ಚೆನ್ನಾಗಿರಲ್ಲ, ಸೊ ಅದಕ್ಕೆ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿನೂ ಸಹ ಆ್ಯಡ್ ಮಾಡಿದ್ದೀನಿ. ಸೊ ಹೀಗೆ ನಾನು ಬಸ್ಸಾರನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಏನಾದರೂ ಇಂಗ್ರೀಡಿಯೆಂಟ್ಸ್ನ ಮಿಸ್ ಮಾಡಿದರೆ, ಇಲ್ಲಾಂದರೆ ಪ್ರೊಸೀಜರನ್ನು ಡಿಫ್ರೆಂಟಾಗಿ ಮಾಡಿದರೆ ಕ್ಷಮಿಸಿ. ಇಲ್ಲಿ ನನ್ನ ಪುಟ್ಟ ಕಂದಮ್ಮ ನೋಡ್ಬೋದು ಏನು ಮಾಡ್ತಾ ಇದ್ದಾನೆ. ಆರಾಮಾಗಿ ಕುತ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ. ಏನು ನೋಡ್ತಾ ಇದೆಯಾ ಟಿ ವಿಯಲ್ಲಿ? ಏನು ನೋಡ್ತಾ ಇದೆಯಾ ಟಿ ವಿಯಲ್ಲಿ? ಬ್ರಹ್ಮಾಸ್ತ್ರ ಮೂವಿ. ಯಾವಾಗಲೂ ಈ ಮೂವಿನ ನೋಡ್ತಾ ಇರ್ತಾನೆ. ಏನಕ್ಕೆ ಇಷ್ಟ ಆಗುತ್ತೆ ನಿನಗೆ ಈ ಮೂವಿ ಹೇಳೋ? ಅರ್ಥ ಆಗಿದೆಯಾ? ಏನಕ್ಕೆ ಇಷ್ಟ ಆಗುತ್ತೆ ನಿನಗೆ ಈ ಮೂವಿ? ಇಷ್ಟೊಂದು ಸಲ ನೋಡ್ತಾ ಇರ್ತೀಯಾ? ಹಾ 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 ಈ ಎಲ್ಲ
ಏನಕ್ಕೆ ಇಷ್ಟ ಆಗುತ್ತೆ आपको क्यों पसंद है मूवी इतनी बार देखते रहते हो ऐसे ही ಚಲ್ ನಾಟಕ ನನ್ನ ಮಗನೇ ಇವನು ಫುಟ್ಬಾಲ್ ಅಕಾಡೆಮಿಗೆ ಹೋಗಿಲ್ಲ ದೊಡ್ಡವನು ಮಾತ್ರ ಹೋಗಿರೋದು ಅದಕ್ಕೆ ಕೂರಿಸ್ಬಿಟ್ಟಿದ್ದೀನಿ ಇಲ್ಲಿ ತುಂಬ ಅಂದರೆ ತುಂಬ ಚಳಿ ಆಚೆ ಕಡೆ ಅಲ್ವಾ ಅದಕ್ಕೆ ದೊಡ್ಡವನು ಬ್ಯಾಡ್ ಬಾಯ್ ಅಲ್ಲ ನೀನು ಬ್ಯಾಡ್ ಬಾಯ್ ನಾನು ಬ್ಯಾಡ್ ಬಾಯ್ ಅಲ್ಲ ಬ್ಯಾಡ್ ಗರ್ಲ್ ಅಲ್ಲ ನಾನು ಬ್ಯಾಡ್ ಮಮ್ಮಿ ಬ್ಯಾಡ್ ವುಮೆನ್ ಆಗಿಬಿಟ್ಟಿದ್ದೀನಿ ಗರ್ಲಿಂದ ಹೌದಪ್ಪ ಸರಿ ಕುತ್ಕೊಂಡು ಸುಮ್ಮನೆ ನೋಡ್ತಾ ಇರು ಕುತ್ಕೊಂಡು ನೀರು ಪೋಸ್ಕೊ ಅದನ್ನೇ ದೊಂಗನಾಯಲ್ಲ ಇದನ್ನೇ ನಮ್ಮ ಅಮ್ಮ ಹತ್ರ ಇವ್ನು ಕಲ್ದಿದ್ದು ನಾನೇನಕ್ಕೂ ದೊಂಗನಾಯಲ್ಲ ಆಗ್ತೀನಿ ನೀನು ದೊಂಗನಾಯಲ್ಲ ನಾನಲ್ಲ ನಾನಲ್ಲಪ್ಪ ನೀನು ಅಯ್ಯೋ ಹೋಗಂಗೆ ನಾನಾ ನಿನ್ನ ಹೆಸ್ರೇನು ಹೇಳಿಬಿಡು ಒಂದ್ಸಲ ನಿನ್ನ ಹೆಸ್ರೇನು ಹೇಳಿಬಿಡು ಒಂದ್ಸಲ ಪೂರ್ತಿ ಹೆಸ್ರು ಹೇಳಬೇಕು ಸರಿಯಾಗಿ ಆ ಥರ ಅಲ್ಲ ಸ್ಕೂಲಲ್ಲಿ ಏನು ಹೆಸರಿದೆ ಅದನ್ನು ಹೇಳು ಸ್ಕೂಲಲ್ಲಿ ನಿನ್ನ ಹೆಸ್ರು ಏನಿದೆ ಅದನ್ನು ಹೇಳೋ ಅಂದರೆ ಮನ್ನಿ ಪನ್ನಿ ಅಂತ ಹೇಳ್ತಾ ಇರ್ತಾನೆ ಬೋಳ ಬೇಟ ಜಲ್ದಿ ಬೋಳ आपका नाम बताओ ಸನ್ನಿ ಅಲ್ಲಪ್ಪ ಸ್ಕೂಲಲ್ಲಿ ಇಟ್ಟಿರೋ ಹೆಸರು ನಿಂದು ಆ್ಯಕ್ಚುಲ್ ನೇಮ್ ಏನು ಹೇಳಲ್ವಾ ಮಂಕಿ ಈ ನನ್ನ ಮಗ ಮಂಕಿನೇ ಬಿಡ್ರಿ ಕೋತಿ ನನ್ನ ಮಗ ಇವನು ಅನುಮಾನ ಹೋಗ ಏನು ಹೇಳು ನಮ್ಮ ಬಟ್ಟೆಗಳ ಬಿಸ್ನೆಸ್ ಹೇಗೆ ನಡೀತಾ ಇದೆ ಅಂತ ಕೆಲವರು ಸಬ್ಸ್ಕ್ರೈಬರ್ಸ್ ಕಾಮೆಂಟ್ ಮೂಲಕ ಕೇಳಿದ್ರು. ಸೊ ಅದಕ್ಕೆ ಉತ್ತರ ಬಂದುಬಿಟ್ಟು ಪರವಾಗಿಲ್ಲ, ನಿಧಾನವಾಗೇ ನಡೀತಾ ಇದೆ. ಎಂಕ್ವೈರೀಸ್ ಬರ್ತಾ ಇದ್ದಂಗೆ ನಾವು ಈ ಥರ ವೀಡಿಯೋಸು ಮತ್ತು ಫೋಟೋಗಳನ್ನ ತೆಗೆದು ಅವ್ರಿಗೆ ಶೇರ್ ಮಾಡ್ತೀವಿ. ಇಷ್ಟ ಆದರೆ ಅವರು ಆರ್ಡರ್ ಮಾಡ್ತಾರೆ. ಈಗಾಗಲೇ 6 ಆರ್ಡರ್ಸ್ನ ನಾವು ಕೊರಿಯರ್ ಮಾಡಿದ್ದೀವಿ. ಬೆಂಗಳೂರು, ಮಂಗಳೂರು, ಮೈಸೂರು ಮತ್ತು ಚೆನ್ನೈಯಿಂದನೂ ಆರ್ಡರ್ ಬಂದಿತ್ತು. ಇನ್ನೊಂದು ಮುಂಬೈಯಿಂದ ಒಂದು ಆರ್ಡರ್ ಬಂತು. ಸೊ ಆ ಥರ ಆರ್ಡರ್ಸ್ನ ತೆಗೆದುಕೊಂಡು ನಿಧಾನವಾಗಿ ಡೆಲಿವರ್ ಮಾಡ್ತಾ ಇದ್ದೀವಿ. ಈ ಥರ ಬಟ್ಟೆ ಬಿಸ್ನೆಸ್ಸಲ್ಲೆಲ್ಲನೂ ತುಂಬ ಕಾಂಪಿಟೇಷನ್ ಇದೆ. ನಾನು ಈ ಬಿಸ್ನೆಸ್ಗೆ ನ್ಯೂ ಕಮರು. ಸೊ ಆದ್ದರಿಂದ ನಿಧಾನವಾಗಿ ಎಲ್ಲನೂ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ತುಂಬ ಪ್ರಾಫಿಟ್ ಬೇಕು, ತುಂಬ ಸೇಲ್ ಮಾಡಬೇಕು ಆ ಥರ ಏನೂ ಇಲ್ಲ. ಎಷ್ಟು ಪ್ಯೂರಾಗಿ ನಮಗೆ ಎಂಕ್ವೈರೀಸ್ ಬರ್ತಾ ಇದೆಯೋ ಅಷ್ಟು ಪ್ಯೂರಾಗಿ ನಾವೂ ಸಹ ಕೆಲಸ ಮಾಡ್ತಾ ಇದ್ದೀವಿ. ಸೊ ಇವಾಗ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ವಿಂಟರ್ ಸೀಸನಲ್ಲಿ ನಮ್ಮ ರೊಟೀನ್ ಹೇಗಿರುತ್ತೆ ಅಂತ ರೆಗ್ಯುಲರಾಗಿ ವೀಡಿಯೋಸ್ ಮಾಡಬೇಕು ಅನ್ನೋ ಆಸೆ ನನಗೆ. ಸೊ ಜಾನ್ವರಿಯಿಂದ ವಿಂಟರ್ ರುಟೀನ್ ಬ್ಲಾಗ್ಸ್ನ ರೆಗ್ಯುಲರಾಗಿ ಮಾಡ್ತೀನಿ. ನಮ್ಮ ಸೌತ್ಗೆ ಕಂಪೇರ್ ಮಾಡಿದ್ರೆ ನಾರ್ತ್ ಇಂಡಿಯಾದಲ್ಲಿ ಚಳಿ ಅನ್ನೋದು ಹೆಚ್ಚಾಗಿರುತ್ತೆ. ಸೊ ಬೆಳಗ್ಗೆ ಎದ್ದೊಳೋಕ್ಕೆ ಈ ಚಳಿಗಾಲದಲ್ಲಿ ಸ್ವಲ್ಪ ನನಗೆ ಪರ್ಸ್ನಲಾಗಿ ಕಷ್ಟ ಆಗುತ್ತೆ. ಬಟ್ ಮಕ್ಕಳಿಗೆ ಸ್ಕೂಲ್ ಇರೋ ಕಾರಣದಿಂದ ಬೆಳಗ್ಗೆ ಬೇಗನೆ ಎದ್ದೇಳಬೇಕಾಗೋ ಪರಿಸ್ಥಿತಿ. ಇಲ್ಲ ಅಂದರೆ ಮಕ್ಕಳಿಗೆ ರಜಾ ಇರೋವಾಗ ನಾನು ಆರಾಮಾಗಿ ಮಲ್ಕೊಂಡು ಒಂದು 8:30 9 ಗಂಟೆವರೆಗೂ ಚೆನ್ನಾಗಿ ನಿದ್ದೆ ಮಾಡಿ ಆಮೇಲೆ ಎದ್ದು ಎಲ್ಲ ಕೆಲಸ ಮಾಡ್ಕೊತೀನಿ. ಬಟ್ ಮಕ್ಕಳಿಗೆ ಸ್ಕೂಲ್ ಇರೋವಾಗ ಈ ಥರ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಇಷ್ಟ ಆಗದೇ ಇದ್ರೂ ಕಷ್ಟ ಆದ್ರೂ ಎದ್ದು ಎಲ್ಲನೂ ಮ್ಯಾನೇಜ್ ಮಾಡಬೇಕಾಗೋ ಪರಿಸ್ಥಿತಿ ಇದೆ. ಇವತ್ತು ಡಿಸೆಂಬರ್ 27ನೇ ತಾರೀಕು, ಮಕ್ಕಳಿಗೆ ಲಾಸ್ಟ್ ಡೇ ಆಫ್ ಸ್ಕೂಲು. 28ನೇ ತಾರೀಕಿಂದ ಜಾನ್ವರಿ 15ನೇ ತಾರೀಕಿನವರೆಗೂ ವಿಂಟರ್ ಹಾಲಿಡೇಸ್ ಇರುತ್ತೆ. ಸೊ ಇವತ್ತು ಲಾಸ್ಟ್ ಡೇ ಆದ ಕಾರಣದಿಂದ ಈ ನನ್ನ ಮಗ ಹೋಗಲ್ಲ ನಾನು ಸ್ಕೂಲ್ಗೆ, ನಿದ್ದೆ ಬರ್ತಾ ಇದೆ ಅಂತ ಹಠ ಮಾಡ್ತಾ ಇದ್ದ. ಸೊ ಅದಕ್ಕೆ ಸರಿ ಹೋಗು ಮಲ್ಕೊ ಅಂತ ಹೇಳಿ ನಾವು ಸ್ವಲ್ಪ ಬೈದು ಮಲಗಿಸ್ಬಿಟ್ಟಿದ್ದೀವಿ. ದೊಡ್ಡವನಂತೂ ಎದ್ದೇಳೇ ಇಲ್ಲ. ಇವನಾದ್ರೂ ಪಾಪ ಎದ್ದು ಆಮೇಲೆ ನಾನು ಮಲ್ಕೊತೀನಿ ಅಂತ ಹೇಳಿದ್ದು. ಬಟ್ ದೊಡ್ಡವನು ಹಂಗೇ ಮಲಗಿದ್ದ, ಎದ್ದೇಳೇ ಇಲ್ಲ. ಬಟ್ ನಾನು ಎದ್ಬಿಟ್ಟಿದ್ದೆ ಬೇಗ. ಎದ್ದ ಮೇಲೆ ಮತ್ತೆ ಮಲ್ಕೊಳ್ಳೋದಕ್ಕೆ ಮನಸ್ಸು ಬರಲ್ಲ. ಸೊ ಅದಕ್ಕೆ ಅಂತ ಹೇಳಿಬಿಟ್ಟು ಪಲ್ಯ ರೆಡಿ ಮಾಡ್ಕೊತಾ ಇದ್ದೀನಿ. ಕ್ಯಾಬೇಜಲ್ಲಿ ಆಲೂಗಡ್ಡೆ ಹಾಕ್ಬಿಟ್ಟು ಪಲ್ಯ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಕ್ಯಾಬೇಜು ಆಲೂಗಡ್ಡೆ ಪಲ್ಯದಲ್ಲಿ ಸ್ವಲ್ಪ ಹಸಿ ಬಟಾಣಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಬಟ್ ನನ್ನ ಹತ್ರ ಹಸಿ ಬಟಾಣಿ ಇರಲಿಲ್ಲ, ಅದಕ್ಕೆ ಸ್ಕಿಪ್ ಮಾಡಿದ್ದೀನಿ. ಈ ಕಡೆ ಎಲ್ಲನೂ ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆವರೆಗೂ ಫ್ರೆಶ್ ವಾಟರ್ನ ಬಿಡ್ತಾರೆ. ಸೊ ಆ ಫ್ರೆಶ್ ವಾಟರಲ್ಲಿ ಪಾತ್ರೆಗಳನ್ನ ತೊಳ್ಕೊಂಡ್ರೆ ಸ್ವಲ್ಪ ಈಸಿ ಆಗಿರುತ್ತೆ, ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳಿ ನಾನು ಇವಾಗಲೇ ಪಾತ್ರೆಗಳನ್ನು ತೊಳ್ಕೊತಾ ಇದ್ದೀನಿ. ರಾತ್ರಿ ಆ್ಯಕ್ಚುಲಿ ತೊಳೆದಿರಲಿಲ್ಲ, ಅವೂ ಇತ್ತು. ಮತ್ತು ಇವಾಗ ಪಲ್ಯ ಎಲ್ಲ ಮಾಡಿದ್ನಲ್ಲ ಅದರದ್ದು ಸ್ವಲ್ಪ ಪಾತ್ರೆ ಇತ್ತು. ಈ ಫ್ರೆಶ್ ವಾಟರಿಂದ ಪಾತ್ರೆಗಳು ತೊಳೆಯೋದ್ರಿಂದ ನೀರು ಸ್ವಲ್ಪ ವಾರ್ಮ್ ಆಗಿರುತ್ತೆ. ಅದೇ ಟ್ಯಾಂಕ್ ವಾಟರ್ನ ಯೂಸ್ ಮಾಡಿದ್ರೆ ನೀರಲ್ಲಿ ಕೈ ಇಡೋದಕ್ಕೆ ಸಾಧ್ಯ ಆಗಲ್ಲ, ಅಷ್ಟು ಚಿಲ್ಡ್ ಆಗಿರುತ್ತೆ. ನೋಡಿ, ಕ್ಯಾಬೇಜ್ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಫೈನಲ್ ಆಗಿ ಸ್ವಲ್ಪ ಪೀನಟ್ಟು, ಗಾರ್ಲಿಕ್ಕು ಮತ್ತು ಒಣಗಿದ ಮೆಣಸಿನ್ಕಾಯಿದು ಪೌಡರ್ನ ಆ್ಯಡ್ ಮಾಡಿದ್ದೀನಿ. ಇದ್ರದ್ದು ಫ್ಲೇವರು ಈ ಪಲ್ಯದಲ್ಲಿ ಸಖತ್ತಾಗಿರುತ್ತೆ.
ಒಂದ್ಸಲ ಪೌಡರ್ನ ರೆಡಿ ಮಾಡಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಯಾವುದೇ ಪಲ್ಯ ಮಾಡಿದ್ರೂ ಈ ಪೌಡರ್ನ ಆ್ಯಡ್ ಮಾಡಿಕೊಂಡ್ರೆ ಪಲ್ಯದ ರುಚಿ ಹೆಚ್ಚಾಗುತ್ತೆ. ನಮ್ಮ ಸೌತ್ ಕಡೆ ಎಲ್ಲನೂ ತುಂಬ ತೆಂಗಿನಕಾಯಿ ತುರಿನ ಯೂಸ್ ಮಾಡ್ತಾರೆ ಪಲ್ಯಗಳಿಗೆ. ಬಟ್ ಈ ಥರ ಪಲ್ಯಗಳಿಗೆ ನಾನು ತುರಿನ ಯೂಸ್ ಮಾಡಲ್ಲ. ಇವಾಗ ಸ್ಕೂಲ್ ಬಸ್ ಬಂದಿದೆ, ಡ್ರೈವರ್ಗೆ ಅಪ್ಡೇಟ್ ಮಾಡಬೇಕು ಇವತ್ತು ನಮ್ಮ ಮಕ್ಳು ಬರಲ್ಲ ಅಂತ ಹೇಳಿ. ಸೊ ಅದಕ್ಕೆ ಬಾಲ್ಕನಿಯಲ್ಲಿ ನಿಂತ್ಕೊಂಡು ಅವ್ರಿಗೆ ಹೇಳಿದೆ. ಅಷ್ಟೊತ್ತಿಗೆ ಯಜಮಾನ್ರು ಬಿಸಿ ಬಿಸಿಯಾಗಿ ಟೀ ರೆಡಿ ಮಾಡಿಕೊಂಡು ಬಂದರು. ನಾನು ಇವರು ಸ್ವಲ್ಪ ಹೊತ್ತು ಕುತ್ಕೊಂಡು ಆರಾಮಾಗಿ ಟೀನ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ವೀಡಿಯೋಸ್ನ ನೋಡಿದ್ವಿ. ಯಜಮಾನ್ರಿಗೆ ಪಲ್ಯ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅಂತ ಹೇಳಿ ಟೀ ಜೊತೆ 2 ಸಲ ಹಾಕ್ಕೊಂಡು ತಿಂದರು ಫ್ರೆಂಡ್ಸ್. ಟೀ ಜೊತೆ ಪಲ್ಯನ ತಿಂದರು. ಇವ್ರಿಗೆ ಏನಾದರೂ ಇಷ್ಟ ಆದರೆ ಇದೇ ಥರ ಮಾಡ್ತಾರೆ. ಒಂದು ಹಾಫ್ ಆನ್ ಅವರ್ 45 ಮಿನಿಟ್ಸು ಆರಾಮ್ ಮಾಡಿ ಆಮೇಲೆ ಮಕ್ಕಳೆದ್ದ ಕಾರಣದಿಂದ ಚಪಾತಿ ಮಾಡ್ತಾಯಿದ್ದೀನಿ. ಬಿಸಿ ಬಿಸಿಯಾಗಿ ಚಪಾತಿ ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಎದ್ದ ಮೇಲೆ ಮಾಡ್ತಾಯಿದ್ದೀನಿ. ಈ ನನ್ನ ಮಗ ಎಷ್ಟು ಚುರುಕಿದ್ದಾನೆ ಗೊತ್ತಾ? ಅಮ್ಮ ನಾನು ಬೆಡ್ ಮೇಲೆ ಕುತ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿದ್ರೆ ಬ್ಯಾಡ್ ಕಾಮೆಂಟ್ಸ್ ಬರುತ್ತೆ ಅಲ್ವಾ, ಸೊ ಅದಕ್ಕೆ ಅಂತ ಹೇಳಿ ಟೇಬಲ್ ಮೇಲೆ ಕುತ್ಕೊಂಡು ಊಟ ಮಾಡೋ ಥರ ನಾಟಕ ಮಾಡ್ತೀನಿ. ಕ್ಲಿಪ್ಪನ್ನ ತಗೊಂಡ್ಬಿಡಿ ನೀವು, ಆಮೇಲೆ ನಾನು ಹೋಗ್ಬಿಟ್ಟು ಬೆಡ್ ಮೇಲೆ ಕುತ್ಕೊಂಡು ತಿಂತೀನಿ ಅಂತ ಹೇಳಿ ವಿಡಿಯೋ ಮಾಡಿಸ್ಕೊತಾ ಇದ್ದಾನೆ. ಈ ವಿಡಿಯೋ ತೆಗೆದ್ಮೇಲೆ ಅವನು ಬೆಡ್ ಮೇಲೆ ಕುತ್ಕೊಂಡು ಆರಾಮಾಗಿ ಟಿ ವಿ ನೋಡಿಕೊಂಡು ತಿಂದಿದ್ದು. ಟು ಬಿ ವೆರಿ ಹಾನೆಸ್ಟ್ ಫ್ರೆಂಡ್ಸ್, ಈ ಕಡೆ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಗಳಲ್ಲಿ ತುಂಬ ಜನ ಬೆಡ್ ಮೇಲೆ ಕುತ್ಕೊಂಡೇ ಊಟ ಮಾಡೋದು. ಸ್ಪೆಷಲಿ ಈ ಚಳಿಗಾಲದಲ್ಲಿ. ಬಿಸಿಲು ಕಾಲದಲ್ಲಿನೂ ಸಹ AC ಆನ್ ಮಾಡಿಕೊಂಡು ಬೆಡ್ರೂಮಲ್ಲಿನೇ ಕುತ್ಕೊಂಡು ತಿಂತಾರೆ. ಅದು ನಾರ್ಮಲ್ ಆಗಿಬಿಟ್ಟಿದೆ ಈ ಕಡೆ ಎಲ್ಲನೂ. ಬಟ್ ಸೌತ್ ಕಡೆ ಎಲ್ಲನೂ ಈ ಥರ ಬೆಡ್ ಮೇಲೆ ಕುತ್ಕೊಂಡು ತಿನ್ನೋ ಅಭ್ಯಾಸ ಇಲ್ಲ. ಅದಕ್ಕೆ ಕೆಲವ್ರಿಗೆ ಅನ್ಹೈಜಿನಿಕ್ ಅಂತ ಅನಿಸ್ಬೋದು. ಬಟ್ ಬೆಡ್ರೂಮು, ಬೆಡ್ಶೀಟು, ಬ್ಲ್ಯಾಂಕೆಟ್ ಎಲ್ಲನೂ ಈ ಕಡೆ ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರ್ತಾರೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಬೆಡ್ಶೀಟ್ಸ್ನ ರೆಗ್ಯುಲರ್ ಆಗಿ ಚೇಂಜ್ ಮಾಡ್ತಾ ಇರ್ತಾರೆ. ವಾರದಲ್ಲಿ 2 ಸಲನೂ ಸಹ ಚೇಂಜ್ ಮಾಡ್ತಾರೆ. ಅಷ್ಟು ನೀಟಾಗಿ ಇಟ್ಕೊತಾರೆ. ಯಜಮಾನ್ರು ಆಫೀಸ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ರು. ನಾನು ಅವ್ರಿಗೆ ರಿಮೈಂಡ್ ಮಾಡಿದೆ, ಒಂದು ಆರ್ಡರ್ ಬಂದಿದೆ ಪ್ಲೀಸ್ ಕೊರಿಯರ್ ಮಾಡಿಬಿಡಿ ಅಂತ ಹೇಳಿ. ಸೊ ಅದಕ್ಕೆ ಅಂತ ಹೇಳಿ ಇವರೆಲ್ಲನೂ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ಆಫೀಸ್ಗೆ ಹೋಗೋ ದಾರಿಯಲ್ಲಿ ಕೊರಿಯರ್ ಮಾಡಿ ಆಮೇಲೆ ಅವ್ರ ಕೆಲ್ಸಕ್ಕೆ ಹೋಗ್ತಾರೆ. ಇಲ್ಲಿ ನಾನು ಮಿಕ್ಕಿರೋ ಕ್ಲೀನಿಂಗ್ ಕೆಲಸ ಎಲ್ಲನೂ ಮಾಡ್ಕೊತಾ ಇದ್ದೀನಿ. ಡೈಲಿ ಬೇಸಿಸಲ್ಲಿ ಕಸ ಗೂಡಿಸೋದು ಮತ್ತು ಮನೆ ಒರೆಸೋದು ಇದ್ದೇ ಇರುತ್ತೆ. ಸೊ ಆ ಕ್ಲೀನಿಂಗ್ ಕೆಲಸ ಎಲ್ಲ ಆದಮೇಲೆ ಚೆನ್ನಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಸ್ವಲ್ಪ ಹೊತ್ತು ಆಚೆ ಬಂದು ನಿಂತ್ಕೊಂಡು ವೆದರ್ನ ನೋಡ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಕಡೆ ಚಳಿಗಾಲದಲ್ಲಿ ಮಳೆ ತುಂಬ ಬರುತ್ತೆ. ಮಳೆ ಹೆಚ್ಚಾದಷ್ಟು ಚಳಿನೂ ಸಹ ಅಷ್ಟೇ ಹೆಚ್ಚಾಗ್ತಾ ಇರುತ್ತೆ. ಅದಕ್ಕೆ ಅಂತ ಹೇಳಿ ಮಕ್ಕಳಿಗೆ ವಿಂಟರ್ ಹಾಲಿಡೇಸ್ ಮ್ಯಾಂಡೇಟ್ರಿ ಕೊಟ್ಟೇ ಕೊಡ್ತಾರೆ. ಚಳಿಗಾಲದಲ್ಲಿ ಬೆಳಗ್ಗೆ ಎದ್ಬಿಟ್ಟು ಸ್ಕೂಲ್ಗೆ ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಬೆಳಗಿನ ಜಾವ 5 ಡಿಗ್ರಿ ಟೆಂಪ್ರೇಚರ್ ಇರುತ್ತೆ. ಅದಕ್ಕಿಂತ ಒಂದೊಂದ್ಸಲ ತುಂಬ ಕಡಿಮೆನೂ ಸಹ ಆಗುತ್ತೆ. ಮಧ್ಯಾಹ್ನ ಆಗ್ತಾ ಆಗ್ತಾ ಒಂದು 10 ಡಿಗ್ರಿ 11 ಡಿಗ್ರಿ ಆ ಥರ ಟೆಂಪ್ರೇಚರ್ ಇರುತ್ತೆ. ನಾನು ಬೆಳೆಸಿರುವ ಪ್ಲ್ಯಾಂಟಲ್ಲಿ ಹೂವನ ಹಾರ್ವೆಸ್ಟ್ ಮಾಡಿಕೊಂಡು ದೇವ್ರಿಗೆ ಅರ್ಪಣೆ ಮಾಡಿ ಸಿಂಪಲ್ ಆಗಿ ದೀಪ ಹಚ್ಚಿ ಕೈ ಮುಗಿತಾ ಇದ್ದೀನಿ. ಸೊ ಇವತ್ತಿನ ಈ ವ್ಲಾಗಲ್ಲಿ ಇಷ್ಟೇ ಫ್ರೆಂಡ್ಸ್. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಮಟ್ಟಿಗೆ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ನ ನೋಡಿ ಅಂತ ಕೇಳ್ಕೊತಾ ಬಾಯ್ ಬಾಯ್, ಟೇಕ್ ಕೇರ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ ಅಹೆಡ್.